ಪ್ರತಿ ತಿಂಗಳು ಹೆಣ್ಣು ಮಕ್ಕಳ ಶರೀರದಿಂದ ಒಂದು ಸಣ್ಣ ಎಗ್ ರಿಲೀಸ್ ಆಗುತ್ತೆ. ಗಂಡಸು ಮತ್ತು ಹೆಂಗಸು ದೈಹಿಕವಾಗಿ ಸೇರಿದಾಗ ಗಂಡಸಿನ ಶರೀರದಿಂದ ಲಕ್ಷಾಂತರ ಸ್ಪರ್ಗಳು ಬಿಡುಗಡೆಯಾಗುತ್ತವೆ. ಅವೆಲ್ಲವೂ ಆ ಒಂದೇ ಎಗ್ ಅನ್ನು ತಲುಪಲು ಪ್ರಯತ್ನಿಸುತ್ತವೆ. ಆದರೆ ಕೇವಲ ಒಂದೇ ಒಂದು ಸ್ಪರ್ಮ್ ಮಾತ್ರ ಆ ಎಗ್ ನ ಒಳಗೆ ಹೋಗಲು ಸಾಧ್ಯ. ಆ ಒಂದು ಸ್ಪರ್ಮ್ ಒಳಗೆ ಹೋದ ತಕ್ಷಣ ಬೇರೆ ಯಾವ ಸ್ಪರ್ಮ್ಗಳು ಒಳಗೆ ಬರದ ಹಾಗೆ ಎಗ್ ತನ್ನನ್ನು ತಾನು ಮುಚ್ಚಿಕೊಳ್ಳುತ್ತದೆ. ಎಗ್ ನ ಒಳಗೆ ಸ್ಪರ್ಮ್ ಇಂದ ಬಂದ ಡಿಎನ್ಎ ಮತ್ತು ಎಗ್ ನ ಡಿಎನ್ಎ ಎರಡೂ ಒಂದಾಗುತ್ತವೆ ಮತ್ತು ಅದೇ ಕ್ಷಣದಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಅಂದರೆ ಒಂದು ಮಗುವಿನ ಜೀವನದ ಮೊದಲ ಆರಂಭಾನಂತರ ಆ ಫರ್ಟಿಲೈಸ್ ಆದ ಎಗ್ ಫಾಲೋಪಿಯಂತು ಮೂಲಕ ಗರ್ಭಾಶಯದ ಕಡೆಗಡೆಗೆ ತನ್ನ ಪಯಣವನ್ನು ಶುರು ಮಾಡುತ್ತದೆ. ಕೆಲವು ದಿನಗಳ ನಂತರ ಎಗ್ ಬ್ಲಾಸ್ಟೋಸಿಸ್ಟ್ ಎಂಬ ಸಣ್ಣ ಜೀವಕೋಶಗಳ ಗುಂಪಾಗಿ ಬದಲಾಗುತ್ತದೆ. ಸುಮಾರು 5 ಅಥವಾ 6ನೇ ದಿನದಲ್ಲಿ ಆ ಬ್ಲಾಸ್ಟೋಸಿಸ್ಟ್ ತನ್ನ ಹೊರ ಕವಚದಿಂದ ಹೊರಬಂದು ಗರ್ಭಾಶಯದ ಗೋಡೆಗೆ ಅಂಟಿಕೊಳ್ಳುತ್ತದೆ. ಈ ಪ್ರಕ್ರಿಯೆಗೆ ಇಂಪ್ಲಾಂಟೇಶನ್ ಎಂದು ಕರೆಯುತ್ತಾರೆ ಮತ್ತು ಇಲ್ಲಿಂದಲೇ ಮಗುವಿನ ನಿಜವಾದ ಬೆಳವಣಿಗೆ ಶುರುವಾಗುತ್ತದೆ. ಸುಮಾರು 9 ರಿಂದ 12 ವಾರಗಳಲ್ಲಿ ಹೃದಯ, ಮೆದುಳು, ಬೆನ್ನು ಮೂಳೆ, ಕೈಗಳು ಮತ್ತು ಕಾಲುಗಳು ಸ್ಪಷ್ಟವಾದ ಆಕಾರವನ್ನು ಪಡೆಯಲು ಪ್ರಾರಂಭಿಸುತ್ತವೆ. ಒಳಗಿನ ಅಂಗಾಂಗಗಳು ಕೆಲಸ ಮಾಡಲು ಶುರು ಮಾಡುತ್ತವೆ. ಕೊನೆಗೆ ಸುಮಾರು 40 ವಾರಗಳ ಹೊತ್ತಿಗೆ ಆ ಜೀವ ಸಂಪೂರ್ಣವಾಗಿ ಬೆಳೆದು ಹುಟ್ಟಲು ಸಿದ್ಧವಾಗಿರುತ್ತದೆ. ಹೀಗೆ ಒಂದು ಹೊಸ ಜೀವ ಅಂದರೆ ಒಂದು ಮಗು ಅಸ್ತಿತ್ವಕ್ಕೆ ಬರುತ್ತದೆ.